ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಬ್ಲಾಗ್. ನಾನು ಇವತ್ತು ನಿಮಗೆ ತೋರಿಸ್ಕೋಗ್ತಾ ಇರೋದು ಹುಲಿಗೆಮ್ಮ ದೇವಿ ದೇವಸ್ಥಾನ. ಇದು ಕೊಪ್ಪಳ ಜಿಲ್ಲೆಯ ಮುಂಡ್ರಾಬಾದ್ ಹತ್ತಿರ ಹುಲಿಗೆಮ್ಮ ಗ್ರಾಮದಲ್ಲಿ ಈ ದೇವಾಲಯ ಬರ್ತದೆ. ಇದಕ್ಕೆ ನಾವು ಹೋದಾಗ ಈ ದೇವಾಲಯದ ಬಗ್ಗೆ ಹೇಳ್ಬೇಕಂತಂದ್ರೆ, ಇದು ಉಗ್ರ ಶಕ್ತಿ ದೇವತೆ ಯಲ್ಲಮ್ಮನ ಅವತಾರ ಎಂದು ನಂಬಲಾಗದ. ಮತ್ತು ಈ ಹುಲಿಗಿ ಅನ್ನೋ ಹೆಸರು ಬರೋಕ್ಕೆ ಕಾರಣ ಹುಲಿ ಸವಾರಿ ಮಾಡಿದ್ದರಿಂದ ಹುಲಿಗೆಮ್ಮ ಎಂದು ಕರೆದ್ರಂತ ಒಂದು ಪ್ರತೀತಿ. ಮತ್ತು ಈ ದೇವಾಲಯ ಇತಿಹಾಸ ಹೇಳ್ಬೇಕಂದ್ರೆ, ಇದು ಸುಮಾರು 800 ವರ್ಷಗಳ ಹಳೆಯ ದೇವಾಲಯ ಅಂತ ಹೇಳ್ತಾರೆ. ಹುಲಿಗೆಮ್ಮ ದೇವಿ ದೇವಸ್ಥಾನದ ಇತಿಹಾಸ ಹೇಳ್ಬೇಕಂತಂದ್ರೆ, ಇದು ಮುಖ್ಯವಾಗಿ ಇವಳು ಸಂವತ್ತಿ ಯಲ್ಲಮ್ಮನ ಅವತಾರ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಪ್ರಮುಖವಾಗಿ ಇಲ್ಲಿ ನೆಲೆಸಕ್ಕೆ ಕಾರಣೀಭೂತರಾದಂಥ ಆ ಕಾಲದ ಭಕ್ತರಾದಂಥ ಬಸವಜೋಗಿ ಮತ್ತು ನಾಗಜೋಗಿ ಅನ್ನೋ ಇಬ್ಬರು ಭಕ್ತರು, ಅವರು ಪ್ರತಿ ಹುಣ್ಣಿಮೆಗೆ ಸಂವತ್ತಿ ಯಲ್ಲಮ್ಮ ದೇವಿಗೆ ಹೋಗಿ ದರ್ಶನ ಪಡ್ಕೊಂಡು ಬರ್ತಿರ್ತಾರಂತ. ಆ ಟೈಮಕ್ಕೆ ಅವ್ರು ಹೋಗೋ ವೇಳೆಗೆ ಭಾರಿ ಮಳೆಯಿಂದಾಗಿ ಅವರು ತಲುಪಕ್ಕಾಗಲ್ಲ ಸಂವತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ. ಆಗ ಸಾಕ್ಷಾತ್ ಯಲ್ಲಮ್ಮ ದೇವಿ ಅವ್ರ ಮುಂದೆ ಪ್ರತ್ಯಕ್ಷ ಆಗಿ, ಅವಳು ನೀವು ಯಾವ ಸ್ಥಳದಲ್ಲಿದ್ದೀರಾ ಅಲ್ಲೇ ನಾನು ನೆಲೆ ನಿಲ್ತೇನೆ ಅಂತ ಅವರಿಗೆ ಭರವಸೆ ಕೊಟ್ಟು ಸಾಲಿಗ್ರಾಮ ಮತ್ತು ಶ್ರೀಚಕ್ರವಾಗಿ ಅವತರಿಸಿ ಈ ಹುಲಿಗಿ ಗ್ರಾಮದಲ್ಲಿ ಅವಳು ನೆಲೆ ನಿಂತಂಥ ಒಂದು ಭಕ್ತರ ನಂಬಿಕೆ. ಇದು ಹುಲಿಗಿ ಗ್ರಾಮದ ಹುಲಿಗೆಮ್ಮ ದೇವಿ ಇತಿಹಾಸ. ಮತ್ತು ಇಲ್ಲಿ ದೇವಸ್ಥಾನದ ವತಿಯಿಂದ ಪ್ರತಿ ದಿವಸ ಅನ್ನಪ್ರಸಾದ ಇರ್ತದೆ. ನಾವು ಹೋದ ವೇಳೆಗೆ ಅನ್ನಪ್ರಸಾದ ಇತ್ತು, ನಾವು ಸೇವಿಸಿದ್ವಿ, ದೇವಿ ಕೃಪೆಗೆ ಪಾತ್ರರಾದ್ವಿ ಅಂತ ಹೇಳ್ತೇನೆ.